ಶುಭೋದಯ ಸ್ನೇಹಿತರೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಬೋದು ನಿಮಗೆ. ನಾನು ನಮ್ಮೂರಿನ ಕುರ್ಚಿಯ ಕೃಷ್ಣಾ ನದಿ ತೀರಕ್ಕೆ ಬಂದಿದ್ದೀನಿ. ನೀವು ನನ್ನ ಹಿಂದೆ ಕಾಣ್ಬೋದು, ಜಾಕ್ವೆಲ್ ಇದೆ. ಇಲ್ಲಿಂದ ಹೊಳೆ ನೀರನ್ನ ಪಂಪ್ ಮಾಡಿಬಿಟ್ಟು ಎಲ್ಲ ಊರಿಗೆ ಸಪ್ಲೈ ಮಾಡ್ತಾರೆ. ಅದ್ರ ಹಿಂದೆನೇ ಕಾಣ್ಬೋದು ಬಸ್ ಬ್ರಿಡ್ಜು, ಹಳೇದು ಓಲ್ಡ್ ಆಗಿದೆ. ಅದ್ರ ಹಿಂದೆ ನೀವು ಕಾಣ್ಬೋದು ಹೊಸ ಬ್ರಿಡ್ಜ್ ಕಟ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕೆಲಸ ನಡೀತಾ ಇದೆ. ನೋಡಿ, ಹಿಂದೆನೇ ನೀವು ದರ್ಗಾ ಕಾಣ್ಬೋದು. ನಮ್ಮೂರಿನ ಫೇಮಸ್ ದರ್ಗಾ ಇದು. ಅದ್ರ ಬ್ಯಾಕ್ ಸೈಡ್ ವ್ಯೂ ಇದು. ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನ್ ಆಗಿದೆ. ನೋಡಿ, ಹೊಳೆಯಲ್ಲಿ ನೀರೇ ಇಲ್ಲ, ಪೂರ್ತಿ ಖಾಲಿ ಆಗಿಬಿಟ್ಟಿದೆ. ಅಲ್ಲಿ ಕಾಣ್ತಾ ಇರೋದು ರೈಲ್ವೆ ಬ್ರಿಡ್ಜು. ಅಲ್ಲಿವರೆಗೂ ನೀರಿಲ್ಲ. ಪಾಪ ಜನಕ್ಕೆ ತುಂಬ ತೊಂದರೆ ಆಗಿದೆ ನೋಡಿ. ಸ್ನೇಹಿತರೆ, ಮೊನ್ನೆ ನಾನು ರೈಲ್ವೆ ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸಿದ್ದೆ. ಇವತ್ತು ಅದೇ ಬ್ರಿಡ್ಜ್ನ ದೂರದಿಂದ ತೋರಿಸ್ತಾ ಇದ್ದೀನಿ. ಟ್ರೈನ್ ಹೋಗ್ತಾ ಇದೆ, ನೀವು ಕಾಣ್ಬೋದು. ಪ್ಯಾಸೆಂಜರ್ ಟ್ರೈನ್ ಇದು. ಲೋಂಡಾದಿಂದ ಮಿರಜ್ವರೆಗೂ ಹೋಗುತ್ತೆ. ಟ್ರೈನ್ ಪಾಸ್ ಆಗ್ತಾ ಇದೆ ಕೃಷ್ಣಾ ನದಿ ಮೇಲೆ ರೈಲ್ವೆ ಬ್ರಿಡ್ಜಿಂದ. ದೂರದಿಂದ ಕಾಣ್ತಾ ಇದೆ. ಮಳೆಗಾಲದಲ್ಲಿ ಮಹಾಪೂರ ಬಂದರೆ ಈ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಪೂರ್ತಿ ಮುಳುಗೋಗುತ್ತೆ. ವಾರನ್ಗಟ್ಟಲೆ ಇದು ಪೂರ್ತಿ ಕ್ಲೋಸ್ ಆಗಿರುತ್ತೆ ಬ್ರಿಡ್ಜು. ಅಷ್ಟೊಂದು ನೀರಿರುತ್ತೆ. ನಿಮ್ಗೆ ಯಾವಾಗಲೂ ತೋರಿಸಿದ್ನಲ್ಲ, ನೀರು ಎಲ್ಲಿವರೆಗೂ ಬರುತ್ತೆ ಅಂದರೆ ಅಲ್ಲಿ ದರ್ಗಾ ಇದೆಯಲ್ಲ, ದರ್ಗಾದ ಗೋಡೆವರೆಗೂ ಬರುತ್ತೆ ನೀರು. ಅಷ್ಟು ನೀರಿರುತ್ತೆ. ಇದು ಪೂರ್ತಿ ನಾನು ನಿಂತ್ಕೊಂಡಿದ್ದೀನಲ್ಲ, ಇದು ಕೂಡ ನೀರಲ್ಲೇ ಇರುತ್ತೆ. ಓಕೆ, ಬಾಯ್ ಸ್ನೇಹಿತರೆ, ನಾನು ಹೊಡ್ತೀನಿ ಈಗ. ಬಿಸಿಲು ಸಾಕಷ್ಟಿದೆ, ಬಿಸಿಲು ತುಂಬ ಇದೆ. बिल्कुल मत